ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಮಿನಿ ವ್ಲಾಗ್. ಈಗ ಲಗ್ಗೆರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಹೋಗ್ತಾ ಇದ್ದೀವಿ. ಬನ್ನಿ ಲಗ್ಗೆರಲ್ಲಿ ಹೋಗಿ ಒಳ್ಳೆ ಕಾಮಿಡಿ ಮಾಡೋಣ. ಗೈಸ್, ಈಗ ಬರ್ತ್ಡೇ ಬಾಯ್ ಕಡೆಯಿಂದ ಚಿಕನ್ ಹೊಡ್ಸೋಕ್ಕೆ ಹೋಗ್ತಾ ಇದ್ದಾರೆ. ಚಿಕನ್ ಬಾಯ್ ಯಾರೋ ಈಗ ನೋಡಿ, ಬರೀ ಲಾಗರ್ ಬಂದಿದ್ದಾರೆ ಅನ್ನೋದಕ್ಕೆ ಯಾಕೆ ಏನಾಯಿತು? ಕಟಿಂಗ್ ಮಾಡಿಸ್ತಾ ಇದ್ದಾರೆ ಮನು ಬ್ರೋ. ಓ, ಬರ್ತಡೇ ಇರೋದು ಇವಂದು ಅಲ್ಲ, ಬರ್ತಡೇ ಇರೋದು ಇವಂದು. ನಿನ್ನ ಸೈಡಿಗೆ ಬರೋ ಒಂಚೂರು. ಸೂರ್ಯ ಕಣಿಗೆ ಹೊಡಿತಾವನೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನೀನು ಬೆಳ್ಳಕ್ಕೆ ಕಾಣಿಸ್ತಾ ಇಲ್ಲ ಲೇ. ನೀನು ಹಿಂಗೆ ಬಾರೋ. ಹಾಂ, ವೈಟ್ ಕಾಣಿಸ್ತಾ ಇದೆ ನೋಡಿ. ಈಗ ನೋಡಿ ಗಾಯ್ಸ್, ಇವನು ಅವತ್ತಿಂದ ಕೇಳ್ತಾ ಇದ್ದ, ನಮ್ಮನ್ನೇನು ಬೆಳೆಸಲ್ವಾ, ಮಾತಾಡಲ್ವಾ ಅಂತ. ಅವ್ನಿಗೆ 70 ರೂಪಾಯಿ ದುಡ್ಡು ಅಂತ ಹಾಕು. ಯಾರಿಗೆ? ಮನುಗೆ. ನೋಡಿ ಗೈಸ್, ನಮ್ಮನ್ನ ಈ ಥರ ಜಿಪ್ ಮಾಡ್ತಾವ್ರೆ, ಇವನು ಈ ಥರ ಜಿಪ್ ಮಾಡ್ತಾವನೆ. ಒಂದು ತ್ರಾಸ ಇದೆ. ಇವು ನಮ್ಮ ಲಾಗರ್ಗೆ ಏನೋ ನಮಗೆ ಹೇಳ್ಕೊಡೋ ನ್ಯೂ ಲಾಗರ್. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸಾರಿ, ವ್ಲಾಗರ್. ಏನ್ರಿ ಕಾರ್ತಿವ್ರೆ? ಅಲ್ಲಲ್ಲ ಕಾರ್ತಿವ್ರೆ, ನಾವು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಏನು ಅನಿಸ್ತೈತೆ, ನಿಮ್ಮ ಅಭಿಪ್ರಾಯ? ಬರ್ಡೇ ಬಾಯ್, ನಮ್ಮ ಕಡೆಯಿಂದ ಒಂದು ಸನ್ಮಾನ ಇದೆ. ಹಾಂ ಕಾರ್ತಿವ್ರೆ, ಏನು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಯ್ ಮಾರುತಿ ಬ್ರೋ, ಏನ್ ಸಮಾಚಾರ? ಅಪರೂಪ ಆದ್ಮೇಲೆ ರೂಮ್ ಕಡೆ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾವು ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಅನಿಸ್ತೈತೆ, ನಿಮ್ಮ ಅಭಿಪ್ರಾಯ? ಒಳ್ಳೇದಾಗ್ಲಿ, ಹಾಂ, ಚೆನ್ನಾಗಿ ಬೆಳೀರಿ, ಬನ್ನಿ. ಅಷ್ಟೇನಾ? ಇದಕ್ಕೆ ಇನ್ನೇನು ಹೇಳ್ತೀರಾ ನೀವು? ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ. ಆಮೇಲೆ ನೋಡಿ ನನ್ನ ಮಗನ ಪಕ್ಕ ಏನಾದ್ರು ನಾನು ನಿಂತ್ಕೊಂಡ್ರೆ ದೊಡ್ಡ ಲೈಟ್. ಆಮೇಲೆ ಏನು ಹೇಳೋ ಅಂಥದ್ದು ಏನಿಲ್ಲ, ಪರಮಾತ್ಮ ಒಳಗೆ ಹೋದ್ಮೇಲೆ ಆಮೇಲೆ ಹೇಳ್ತೀನಿ. ನಿಮ್ಮ ಮಗ ಕಾಣಿಸ್ತಾ ಇಲ್ಲ.